ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ರಘು ದೊಡ್ಡೇರಿ ಅವರೇ, ನೀವು ಈಗ ಕುಮಾರಸ್ವಾಮಿ ಅವ್ರನ್ನೇ ಬೈಬೇಕು ಅಂತ ತೀರ್ಮಾನ ಮಾಡಿದ್ರೆ ನನಗೆ 2 ನಿಮಿಷ ನಮ್ಗೆ 1 ನಿಮಿಷ ನಂಗೆ 6 ನಿಮಿಷ ದಯವಿಟ್ಟು 1 ನಿಮಿಷ 6 ನಿಮಿಷ ಟೈಮ್ ಕೊಡಿ. ನೋಡಿ ರೈತರ ಬಗ್ಗೆ ಮಾತಾಡಿದ್ರೆ 6 ನಿಮಿಷ ಅಲ್ಲ 1 ನಿಮಿಷ ರೈತರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಬೆಂಗಳೂರಿನಲ್ಲಿ ಸರಿಸುಮಾರು 882 ಸ್ಕ್ವೇರ್ ಕಿಲೋಮೀಟರ್ ಬೆಂಗಳೂರು ಆಗಿದೆ. ಬೆಂಗಳೂರನ್ನ ಏನು 20-30 ವರ್ಷದಿಂದ ಇರ್ತಕ್ಕಂಥದ್ದು ಒಂದು ಸಣ್ಣ ಪ್ರದೇಶ, ಕೇವಲ 100 ವಾರ್ಡ್ಸ್ಗಳಿದ್ದಂಥ ಪ್ರದೇಶ. ಸರಿಸುಮಾರು 4.5 ಲಕ್ಷಕ್ಕೆ ಏನು ಹೆಕ್ಟೇರ್ಗಳು ಲ್ಯಾಂಡ್ ಅನ್ನ ಇವತ್ತು ಡೆವಲಪ್ಮೆಂಟ್ಗೆ ಅಂತ ಕೊಟ್ಟಿದ್ದೀವಲ್ಲ, ರೈತರು ಇಲ್ಲಿ ಒಕ್ಕಲೆಬ್ಬಿಸಿದಂಥ ಎಲ್ಲ ಸರ್ಕಾರಗಳು ಅವಾಗೇನು ಮಾಡ್ತಾ ಇದ್ರು? ಇದೇ ಮಾನ್ಯ ಕುಮಾರಸ್ವಾಮಿ ಅವರು ಇದೇ ಹಾಸನದಲ್ಲಿ ಇನ್ನೂ ಏರ್ಪೋರ್ಟ್ ಬಂದಿಲ್ಲ, IIT ಬಂದಿಲ್ಲ, 1800 ಎಕರೆ ಜಮೀನನ್ನು ಯಾಕೆ ಇಟ್ಕೊಂಡಿದ್ದಾರೆ? ಯಾರಾவது ಫಲವತ್ತಾದ ಭೂಮಿ ಅಲ್ವಾ ಅಲ್ಲಿ? ಎಂಟೈರ್ ಹಾಸನದಲ್ಲಿ. ಹೌದು, ಒಂದ್ ನಿಮಿಷ ಪ್ಲೀಸ್ ಕೇಳಿಸ್ಕೊಳ್ಳಿ. ಲಾಜಿಕ್ ತಪ್ಪಿದೆ, ಹಂಗಲ್ಲ, ಲಾಜಿಕ್ ಅದಲ್ಲ. ದೇವನಹಳ್ಳಿಯಲ್ಲಿ ರೈತರು ಕೊಡಲ್ಲ ಅಂತ ಒಂದ್ ನಿಮಿಷ ಕೊಡಲ್ಲ ಅಂದ್ರು, ಸಿದ್ದರಾಮಯ್ಯನವ್ರು ಬಿಟ್ರು. ಕೊಡೋರ್ನ ಯಾಕೆ ಕೊಟ್ರಿ ಅಂತ ಕೇಳಿದ್ರೆ ಏನ್ ಲಾಜಿಕ್? ಕೊಡೋರ್ನ ಯಾಕೆ ಕೊಟ್ರಿ? ಬೆಂಗಳೂರು ಇಷ್ಟು ದೊಡ್ಡದಾಯ್ತಲ್ಲ, ನೀವೆಲ್ಲ ಯಾಕೆ ಕೊಟ್ರಿ ಅಂದ್ರೆ ಏನ್ ಲಾಜಿಕ್? ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ರೈತರನ್ನ ಬಲವಂತವಾಗಿ ಕಿತ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಕಿತ್ಕೊಳ್ಳೋ ಅವಶ್ಯಕತೆ ನಮ್ಗಿಲ್ಲ. ಬಟ್ ಒಂದು ವಿಚಾರವನ್ನು ಹೇಳ್ತೇನೆ, ಇವತ್ತು ನಾವು ಕರ್ನಾಟಕದಲ್ಲಿ ಏನು ಅವಾಗ ಅಧಿಸೂಚನೆ ಅಲ್ಲ, 1 ನಿಮಿಷ ಕೇಳಿಸ್ಕೊಳ್ಳಿ. ನಾವು ಇವತ್ತು AICT ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರಿಗೆ ಮತ್ತೆ ದೇಶಕ್ಕೆ ಉದ್ಯೋಗಗಳನ್ನು ಹೊಸ ಸೃಷ್ಟಿ ಮಾಡೋದಿಕ್ಕೆ. ರೈತರ ಸಮಾಧಿ ಮಾಡ್ತಾ ಇಲ್ಲ ನಾವು. ಯಾವ ರೈತರು, ಮನುಷ್ಯ ಪ್ಲೀಸ್, ಯಾವ ರೈತರು ನಮಗೆ ಅಭಿವೃದ್ಧಿ ಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಬೇಕು, ನಮ್ಮ ಮಕ್ಕಳು ಇದೇ ಮಣ್ಣಿನಲ್ಲಿ ಒಬ್ಬ CEO ಆಗಿ ನೋಡ್ಬೇಕು ಅಂತ ಆಸೆ. ರೈತರ ಮಕ್ಕಳು CEO ಆಗಿಲ್ವಾ? ಆಗಿದ್ದಾರೆ, ಆದ್ರೆ ಇನ್ನೂ ಹೊಸ ಸೃಷ್ಟಿಗಳನ್ನ ಮಾಡೋದಕ್ಕೋಸ್ಕರ ಮಾತಾಡಕ್ ಕೊಡಿ ಮೇಡಮ್. ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯಿಂದ 2.5 ಲಕ್ಷ ಕೋಟಿ ಫಂಡ್ ಬರ್ತಾ ಇದೆ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ. ಇವತ್ತು ವೈಟ್ ಫೀಲ್ಡ್ ಇಂದ ಸರಿಸುಮಾರು 3.5 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಇದೇ ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತ ಇರ್ತಕ್ಕಂಥ ಎಕನಾಮಿಕ್. ಹಾಗಾದ್ರೆ ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಹಾಗಾದ್ರೆ ಒಂದು ಹೊಸ AICT ಅನ್ನ ಮಾಡ್ಬೇಕು. ಓಕೆ, ಎಲ್ಲಿ ಮಾಡ್ಬೇಕು ಹೇಳಿ ನೀವು? ಬರಡಿರೋ ಕಡೆ ಜನಗಳು ಬರ್ತಾರಾ? ಆಯ್ತು, ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು 10,000 ಎಕರೆ ಕೇಳಿಸ್ಕೊಳ್ಳಿ, 10,000 ಎಕರೆನ ನಾನು ಕಲಬುರಗಿನಲ್ಲೋ ಬೀದರ್ನಲ್ಲೋ ಆ ಭಾಗದಲ್ಲಿ ಕೊಡ್ತೇನೆ. ಇದೇ ಕೇಂದ್ರಕ್ಕೆ ಏನು ನಮ್ಮ ಮಂತ್ರಿ ಇದಾರಲ್ಲ ಕುಮಾರಸ್ವಾಮಿ ಅವರು, ಬಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ. ಯಾಕೆ ಇವತ್ತು ಮಂಡ್ಯದಲ್ಲಿ 100 ಎಕರೆ ಜಮೀನು ಕೊಟ್ಟಿದ್ದೇವೆ? ಕೇಳಿಸ್ಕೊಳ್ಳಿ. ಗುಲ್ಬರ್ಗ ಏನು ಕಲಬುರಗಿ, ಗುಲ್ಬರ್ಗ, ರಾಯಚೂರು ಈ ಭಾಗದಲ್ಲಿ 10,000 ಎಕರೆನ ನಾವು ಕೊಡ್ತೇವೆ ರಾಜ್ಯ ಸರ್ಕಾರ. ಇದೇ ಕುಮಾರಸ್ವಾಮಿ ಅವರು ಬರ್ಲಿ, ಅಲ್ಲಿ ಇಂಡಸ್ಟ್ರಿ, ಇದೇ ಇಂಡಸ್ಟ್ರಿ AICT ನಲ್ಲಿ ಮಾಡ್ಲಿ. ಇಂಥ ಡಿಬೇಟ್ ಆಗ್ಬೇಕೇ ಹೊರತು ಅದು ಬಿಟ್ಬಿಟ್ಟು ನಾವು ಕೊಡದೇ ಇರೋ ಭೂಮಿನ ನಾವು ಕಿತ್ಕೋತೀವಿ ಅನ್ನೋದು ಡಿಬೇಟ್ ಅಲ್ಲ. ನೀವು ಈ ಪಂಥಾಹ್ವಾನ ಕೊಟ್ಟಿದ್ರಲ್ಲ, ಇದು ಬರ್ಬೇಕಾಗಿರೋದು. ನೀನು ಸರ್ಕಾರಕ್ಕೆ ಬರ್ತೀಯಾ, ನೀನು ವಿಧಾನಸೌಧಕ್ಕೆ ಬರ್ತೀಯಾ, ನೀನ್ ಮಾಡಿಲ್ವಾ, ನಾನ್ ಮಾಡಿಲ್ವಾ, ಅದಲ್ಲ ಚರ್ಚೆ. ಎಲ್ಲಿ ಇಲ್ಲ ಶಕ್ತಿ, ಅಲ್ಲಿ ಶಕ್ತಿ ತುಂಬ ಕೆಲಸ ಮಾಡಿ, ಅದಕ್ಕೆ ಪಂಥಾಹ್ವಾನ ಮಾಡಿ. ಅದನ್ನ ಬಿಟ್ಬಿಟ್ಟು ಎಲ್ಲ ಇರೋ ಕಡೆ ಇನ್ನೊಂದಿಷ್ಟು ಅಲ್ಲೇ ತುಂಬ್ತೀನಿ ಅನ್ನೋದು ಅದು ನಿಮ್ಮ ಸಾಮರ್ಥ್ಯ ಅಲ್ಲ, ಅದಲ್ಲ ಸಾಮರ್ಥ್ಯ. ಆಲ್ ರೈಟ್, ಓಕೆ, ಎಸ್ ಮಂಜುನಾಥ್ ಭೈರಪ್ಪನವ್ರೆ, ಅದೇನೋ ಮಹಾಲಕ್ಷ್ಮಿ ಲೇಔಟ್ ಅಂತ ಅಂದಿದ್ರು ಅವ್ರು, ಭರತ್ ಅವ್ರು ಫಿನಿಶ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳಿ ಆಯ್ತಾ. ವಡೇರಳ್ಳಿ ಸರ್ವೆ ನಂಬರು 36/5 ನಂದು 1 ಎಕರೆ ಜಮೀನಿದೆ. ನಾನು ಅದರಲ್ಲಿ ವ್ಯವಸಾಯ ಮಾಡಿದ್ದೀನಿ. 40ರಿಂದ 50 ತೆಂಗಿನ ಮರ ಇದೆ, 200 ಅಡಿಕೆ ಸಸಿ ಇದೆ, 1 ಹಲಸಿನ ಮರ ಇದೆ, 1 ಮಾವಿನ ಮರ ಇದೆ. ನಾನು ರೈತನಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಯೋಗ, ಅದೊಂದು ಯೋಗ ನನಗೆ ಆಯ್ತಾ. ಭಗವಂತ ರೈತನಾಗಿ ಹುಟ್ಟಿಸುವಂಥದ್ದು ಯೋಗ, ಜೊತೆಗೆ ಕೊನೆಯವರೆಗೂ ರೈತನಾಗಿ ಉಳಿಯುವಂಥದ್ದು ಯೋಗ್ಯತೆ, ಅದು ನನಗೈತೆ. ನಾನು ಖುಷಿ ಪಡ್ತೀನಿ. ಓಕೆ, ಮಂಜುನಾಥ್ ಈಗ ನೀವು ಅಲ್ಲಿಯವರೇ, ನಿಮ್ಗೆ ಎಷ್ಟು ಎಕರೆ ಹೊಲ ಐತೆ? ಮೇಡಮ್, ನಂದು 8.5 ಎಕರೆ ಜಮೀನಿದೆ. ನಾನು ರಾಜಕೀಯನೂ ಮಾಡಿದ್ದೀನಿ, ಬಿಸ್ನೆಸ್ಸು ಮಾಡಿದ್ದೀನಿ, ರೈತನ ಕೆಲಸನೂ ಮಾಡಿದ್ದೀನಿ. ಸರಿನಾ? ನಾನು ಫಸ್ಟು ಕುಮಾರಸ್ವಾಮಿಯವರು ಇದರಲ್ಲೇ ಇದ್ದದ್ದು, ಏನೋ JDS ಅಲ್ಲೇ ಇದ್ದದ್ದು. ನೀವು ರಾಜಕೀಯ ಮಾತಾಡಕ್ಕೆ ಬಂದಿದ್ದೀರಾ? ಇದು ವಾಸ್ತವ ತಿಳ್ಕೊಳ್ಳಿ ಫಸ್ಟ್. ಬೇಡ, ನನಗೆ ವಾಸ್ತವ ಗೊತ್ತಿದೆ, ನಿಮ್ಮಿಂದ ವಾಸ್ತವ ತಿಳ್ಕೊತಾರೆ. ಮೇಡಮ್, ಈಗ ನೀವು ಬೈರ್ಮಂಗ್ಲನ ಸರ್, ಹೊಸೂರ ಸರ್?
ಮೇಡಮ್ ನಾನು ಮನಗನಹಳ್ಳಿ. ಮನಗನಹಳ್ಳಿ. ಸೊ ಮನಗನಹಳ್ಳಿಯಲ್ಲಿ ಎಷ್ಟು ಎಕರೆ ಭೂಮಿ ಇದೆ ಸರ್? ನಂದು ನನಗೆ ಅದೆಲ್ಲ ಬೇಕಾಗಿ ನೀವು ಕುಮಾರಸ್ವಾಮಿ ಬಗ್ಗೆ ಮಾತಾಡಕ್ ನಾನು ನಿಮ್ಮನ್ನ ಕರ್ಸಿಲ್ಲ ಮಂಜುನಾಥ್. ನಾನು ನೀವು ರೈತರಾಗಿದ್ದೀರಿ, ನೀವು ಕೊಡೋದಕ್ಕೆ ರೆಡಿ ಆಗಿದ್ರೆ ನೀವು ಅದನ್ನ ಮಾತಾಡಿ. ನೀವು ಹೇಳೋದಲ್ಲ ಮೇಡಮ್ ನಮ್ಗೆ ಇದು ವಾಸ್ತವ. ಸರ್ ಎಲ್ಲಿ ಯಾರು ಹೇಳ್ಬೇಕಲ್ವಾ ಸರ್? ನಾನು ಸರ್ ನಾನು ಹೇಳೋದ್ ಕೇಳಿ, ಈ ಕಡೆ ತಿರುಗಿ. ನೀವು ಯಾರಂತ ನನ್ಗೆ ಗೊತ್ತಿದೆ, ತಿರುಗಿ ಈ ಕಡೆ. ಮಂಜುನಾಥ್ ನಿಮ್ ಕಷ್ಟನೇ ನಾನು ಕೇಳಕ್ ಬಂದಿದ್ದೀನಿ. ನಿಮ್ಮ ಊರಲ್ಲಿ ಎಷ್ಟು ಎಕರೆ ಇದೆ? ನಿಮ್ಮೂರಲ್ಲಿ 8.5 ಎಕರೆ ಜಮೀನು. ನಿಮ್ಮೂರಲ್ಲಿ ಒಟ್ಟು ಎಷ್ಟು ಎಕರೆ ಇದೆ? ಮೇಡಮ್ ಎಷ್ಟು ಎಕ್ವೈರ್ ಆಗ್ತಾ ಇದೆ ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಗಾಗ್ತಾ ಇರೋ ಜಮೀನು ಎಷ್ಟು? 1,500 ಚಿಲ್ಲರೆ ಎಕರೆ ಇದೆ. 1,500 ಎಷ್ಟು ಜನ ಕೊಡಕ್ ರೆಡಿ ಆಗಿದ್ದಾರೆ ಮೇಡಮ್? 1,500 ಜನದಲ್ಲಿ 1,500 ಜನನ ಎಕರೆನಾ? ಎಕರೆ ಇದೆ. 1,500 ಎಲ್ಲಿ ಆಧಾರ್ ಸರ್ವೆ ನಂಬರ್ ಅಲ್ಲಿ ಎಷ್ಟು ಎಕರೆ ಕೊಡೋಕ್ ಜನ ರೈತರು ರೆಡಿ ಇದ್ದಾರೆ? ನಾವು ಇವತ್ತು 750 900 ಎಕರೆ ಜಮೀನು ಕೊಡ್ತಾ ಇದೀವಿ. 900. ಇಲ್ಲಿ ಇವರೆಲ್ಲ ಫೈಟ್ ಮಾಡ್ತಾ ಇದಾರಲ್ಲ ಬೈರ್ಸಂದ್ರದಲ್ಲಿ, ಅಲ್ಲಿ ಎಲ್ಲಿ ಬೈರ್ಸಂದ್ರದಲ್ಲಿ, ಬೈರ್ಮಂಗ್ಲ ಸಾರಿ ಬೈರ್ಮಂಗ್ಲದಲ್ಲಿ, ಬೈರ್ಮಂಗ್ಲದಲ್ಲೂ ಕೊಡಕ್ ರೆಡಿ ಇದ್ದಾರೆ. ಜಮೀನಲ್ಲಿ 80% ಏನ್ ಹೇಳ್ತಾ ಇದಾರೋ ಅದು ರೆಡಿ ಇದೆ. ಸರಿನಾ? ನಾನು ವಾಸ್ತವ ಈಗ 20% ಇದಾರಲ್ಲ. ಆಯ್ತು ಮಂಜುನಾಥ್ ಅವರೇ, ನನಗೆ ಬೇಕಾದ್ರೆ ನಿಮ್ ವಾಸ್ತವ ಎಲ್ಲ ನೀವು 80% ಕೊಡಕ್ ರೆಡಿ ಆಗಿದ್ದೀರಾ, ಫೇರ್. ನೀವು ರೈತರೇ, ಅವರು ರೈತರೇ, ಹೌದಲ್ಲ ಸರ್? ನೀವು 80% ಕೊಡಕ್ ರೆಡಿ ಇದ್ದೀರಾ, ಅವ್ರು ತಗೋತಾ ಇದಾರೆ. ಇನ್ನು 20% ಏನ್ ಕೊಡೋದಕ್ಕೆ ರೆಡಿ ಇಲ್ವೋ ಜನ, ಅವ್ರನ್ನ ಏನ್ ಮಾಡ್ಬೇಕು ಮೇಡಮ್? ಅವ್ರ ಜಮೀನು ಅವ್ರ ಇಷ್ಟ, ಅವ್ರ ಏನನ್ನ ಮಾಡ್ಕೋಬಹುದು. ಕೋರ್ಟ್ ಕಡೆಯಿಂದ ಬಿಡ್ಸ್ಕೋತಾರೋ ಇಲ್ಲ ಸರ್ಕಾರಕ್ಕೆ ಇದ್ ಮಾಡಿ ಬಿಡ್ಸ್ಕೋತಾರೋ ನಮ್ಗೆ ಗೊತ್ತಿಲ್ಲ. ಅದು ನಾವು ನೊಂದಿ ಬೆಂದಿದೀವಿ 2006ರಿಂದ. ಇದೇ 2018ರಲ್ಲಿ ಯಾರು ಇಲ್ಲಿ ರೈತರು ಅಂತ ಓಡಾಡ್ತಾರಲ್ಲ ಯಾರು ಇರ್ಲಿಲ್ಲ. ಅವತ್ತು ಇದೇ ಆರೋಳ್ಳಿನ, ನಾನು JDS ಅಲ್ಲಿ ಇದೇ ಆರೋಳ್ಳಿನ ತಾಲೂಕ್ ಮಾಡಕ್ ಹೋಗ್ತಾ ಇದ್ರು. ಇದೇ ಕಂಚನಹಳ್ಳಿ ಗೇಟ್ ಅಲ್ಲಿ ಅಡ್ಡ ಹಾಕಿ ಕುಮಾರಸ್ವಾಮಿ ಅವ್ರನ್ನ, ಅಣ್ಣ ದಯವಿಟ್ಟು ಇದು ರೆಡ್ ಝೋನ್ ತೆಗೆಸ್ಕೊಡಿ, ನಮ್ಗೆ ಇವತ್ತು ನಿಮ್ದೇ ಗೌರ್ಮೆಂಟ್ ಇದೆ, ದಯವಿಟ್ಟು ಅಣ್ಣ ನಮ್ಮನ್ನ ಇದ್ ಮಾಡಬೇಡಿ, ನೀವು ನಮ್ಮನ್ನ ಒಕ್ಕಲೆಬ್ಬಿಸ್ಬೇಡಿ, ಯಾವತ್ತೂ ದಯವಿಟ್ಟು ನಿಮ್ ಕಾಲ್ ಮುಗಿತೀವಿ. ರೆಡ್ ಝೋನ್ ಮಾಡಿದ್ರೆ ಒಕ್ಕಲೆಬ್ಬಿಸ್ದಂಗ? ರೆಡ್ ಝೋನ್ ಯಾವತ್ತಿದ್ರು ಮುಂದಿನ ಸರ್ಕಾರ ಬಂದ್ರೆ ಇದನ್ನ ಕೈಗೆ ಎತ್ಕೊಂಡು ನಮ್ ಬೀದಿ ಪಾಲ್ ಮಾಡ್ಬಿಡ್ತಾರಣ್ಣ, ನಿಮ್ ಸರ್ಕಾರ ಇದೆ ತೆಗೆಸ್ಕೊಡಿ ಅಂತ ನಾವು ಕೇಳಿದ್ವಿ. ಏನ್ ಹೇಳಿದ್ರು ಗೊತ್ತಾ? ಬಿಡ್ರಿ, ಇದು ಒಳ್ಳೆ ರೀತಿಲಿ ನಿಮ್ಗೆ ಮಾಡ್ಕೊ ಕೊಡ್ತೀನಿ ಅಂತ ಅವ್ರು, ಇದು ಒಳ್ಳೆ ರೀತಿಲಿ ನಿಮ್ಗೆ ಇದ್ ಮಾಡ್ಕೊ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಸತಿ ಹೊರಟು. ಈಗ ಏನ್ ಮಾಡಿದ್ರು? ಈಗ ಇವರು ನಮ್ಮ ಇವರು DK ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಅಲ್ಲ, ನಿಮ್ಮಲ್ಲೇ ಒಂದು ವೈರುಧ್ಯ ಇದೆ. ಏನಂದ್ರೆ ರೆಡ್ ಝೋನ್ ತೆಗೀರಿ, ನಾಳೆ ಬೇರೆ ಸರ್ಕಾರ ಬಂದ್ರೆ ಇದನ್ನ ತಗೊಂಡ್ಬಿಡುತ್ತೆ ಅಂತ ತಾವ್ ಹೇಳಿದ್ರಿ, ಕರೆಕ್ಟಾ? ಈ DK ಶಿವಕುಮಾರ್ ಅದನ್ನೇ ಮಾಡ್ತಾ ಇರೋದು. ಹೌದು, ನಾವು ಅದಕ್ಕೆ ನೀವು ಯಾರ್ ಫೇವರ್ ಮಾತಾಡ್ತಾ ಇದ್ರಿ ಅರ್ಥ ಆಗ್ತಾ ಇಲ್ವಲ್ಲ. ನೀವು ಕುಮಾರಸ್ವಾಮಿ ಫೇವರ್ ಮಾತಾಡ್ತಾ ಇದ್ರು, DK ಶಿವಕುಮಾರ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ರು. ನೀವ್ ಹೇಳಿದ್ರಲ್ಲ ಯಾರೋ ಬೇರೆಯವ್ರು ಬಂದು ಈಗ ರೆಡ್ ಝೋನ್ ತೆಗಿಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಸರ್ಕಾರ ಬಂದು ಇದನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತ ಏನ್ ಹೇಳಿದ್ರಿ, ಇವತ್ತು DK ಶಿವಕುಮಾರ್ ಅವರು ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ವಿಲನ್ ಯಾರು? ಕುಮಾರಸ್ವಾಮಿ DK ಶಿವಕುಮಾರ? ಇವರು ಯಾವ್ದು ಕುಮಾರಸ್ವಾಮಿ ಗೌರ್ಮೆಂಟ್ ಒಳ್ಳೋಯ್ತು. ಇದೇ ಯಡಿಯೂರಪ್ಪನ ಸರ್ಕಾರದಲ್ಲಿ 1000 ಚಿಲ್ಲರೆ ಎಕರೆ ಅಕ್ವೈರ್ ಮಾಡಿದ್ರು. ಅವತ್ತು ನಮ್ಮ ಮಂಜಣ್ಣ ಅಲ್ಲಿ MLA, ಅವತ್ತು ನಾವು ಹೋಗಿದ್ವಿ. ಮೇಲೆ ಏನ್ ಮಾಡ್ತಾವ್ರೆ? ಒಂದ್ ನಿಮಿಷ ಕೇಳ್ತೀನಿ. ಇವತ್ತು ಬಿಡಿ, ಹಳೇದು ಇವತ್ತು ಹೇಳಿ. ಬಾಲಕೃಷ್ಣ ಅವ್ರದ್ದು ಹೇಳಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನ ಹೇಳ್ತಾ ಇದ್ದೀನಿ ಸರ್. ಏನಂತ ಕೇಳಿದ್ವಿ? ಕೆಲಸ ಮಾಡ್ತಾ ಇದ್ದಾರೆ.